ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತು ಒಂದು ಮೋಟೋ ವ್ಲಾಗು ಅಗೇನ್ ಮೋಟೋ ವ್ಲಾಗು. ಆ್ಯಕ್ಚುಲಿ ನಾನು ಹಾಸನ್ ಕಡೆ ಹೋಗ್ತಾ ಇದ್ದೀನಿ. ಆ್ಯಂಡ್ ಟು ಬಿ ವೆರಿ ಆನೆಸ್ಟು, ಹಾಸನಲ್ಲಿ ಸಾಕಷ್ಟು ಹಿಡನ್ ಪ್ಲೇಸಸ್ ಇದೆ. ನಾನು ರೀಸೆಂಟ್ಲಿ ಎಷ್ಟೊಂದು ಲೊಕೇಶನ್ ಹೋಗಿದ್ದೀನಿ ನೋಡಿ. ಮೋಸ್ಟ್ ಆಫ್ ದ ಲೊಕೇಶನ್ನು ನಿಯರ್ ಬೈ ಹಾಸನ್ ಓನ್ಲಿ. ಸೊ ಇಲ್ಲಿ ಒಂದು ಬೇಸಿಕಲಿ ಒಂದು ಚರ್ಚ್ ಇದೆ. ಆ್ಯಕ್ಚುಲಿ ಈ ಚರ್ಚ್ ಮುಳುಗೋಗಿದೆ ನೀರಲ್ಲಿ. ಸೊ ರೂಯಿನ್ಸ್ ಮಾತ್ರ ಉಳಿದಿದೆ. ಸೊ ಈ ಚರ್ಚು ಯಾವ ಥರ ಅಂದರೆ ಮಳೆಗಾಲದಲ್ಲಿ ಇದು ಮುಳುಗೋಗಿರುತ್ತೆ, ಆಲ್ಮೋಸ್ಟ್ ಸಬ್ಮರ್ಜ್ ಆಗಿರುತ್ತೆ ನದಿಯಲ್ಲಿ. ಆ್ಯಂಡ್ ಸಮ್ಮರಲ್ಲಿ ಇದು ಸ್ವಲ್ಪ ಕಾಣುತ್ತೆ. ಸೊ ಇವಾಗ ಸಮ್ಮರ್ ಸೀಸನ್ನು ಏನೋ ಸ್ವಲ್ಪ ಸಮ್ಮರ್ ರೈನ್ಸು ಬರ್ತಾ ಇದೆ. ಎಸ್ಪೆಷಲಿ ಬ್ಯಾಂಗ್ಳೂರಲ್ಲಂತೂ ಹೆವಿ ಮಳೆ ಬರ್ತಾ ಇದೆ. ಆ್ಯಂಡ್ ಹೋಪ್ಫುಲಿ ಇವತ್ತು ಐ ಥಿಂಕ್ ಸಾಕಷ್ಟು ಜನ ವೆಯ್ಟ್ ಮಾಡ್ತಾ ಇರ್ತೀರ. RCB ಮ್ಯಾಚ್ ಇದೆ ಆ್ಯಂಡ್ ವಿರಾಟ್ ಕೊಹ್ಲಿ ಅವರು ಬರ್ತಾರೆ. ಸೊ ವೈಟ್ ಶರ್ಟಲ್ಲಿ ಹಾಕ್ಕೊಂಡು ಒಂದ್ಸರಿ ಮ್ಯಾಚ್ ಗೆಲ್ಲಿ ಅಂತ ವೆಯ್ಟ್ ಮಾಡ್ತಾ ಇರ್ತೀವಿ. ಹೋಪ್ಫುಲಿ ಇವತ್ತು ಬೆಂಗಳೂರಲ್ಲಿ ಮಳೆ ಬರೋಲ್ಲ. ಆ್ಯಂಡ್ ಇಲ್ಲೂ ಮಳೆ ಬರ್ತಾರೆ ಸಾಕು, ಒಳ್ಳೆಯದೇ. ಬಿಕಾಸ್ ಐ ಥಿಂಕ್ ಮಳೆ ಬಂದರೆ ಚೆನ್ನಾಗಿರಲ್ಲ. ಬಿಕಾಸ್ ಆ ಲೊಕೇಶನ್ ಸ್ವಲ್ಪ ಐ ವುಡ್ ಸೇ ವೆಟ್ ಆದರೆ ಸ್ವಲ್ಪ ನನಗೆ ಆಫ್ ರೋಡಿಂಗ್ ಇದೆ, ಲೈಟ್ ಆಫ್ ರೋಡಿಂಗು, ಬಟ್ ಏನೋ ಸರಿ ಇರಲ್ಲ ನನಗೆ. ಸೊ ಹೋಪ್ಫುಲಿ ಮಳೆ ಇರಲ್ಲ. ಸೊ ಲೊಕೇಶನ್ ಬಂದು ಹಾಸನ್ ಹತ್ತಿರ ಇರುವಂಥ ಹೇಮಾವತಿ ನದಿ ತೀರದಲ್ಲಿ ಒಂದು ಶೆಟ್ಟಿಹಳ್ಳಿ ರೋಸರಿ ಚರ್ಚ್ ಅಂತ. ಸೊ ದಿಸ್ ಇಸ್ ಆ್ಯಕ್ಚುಲಿ ಒಂದು ಓಲ್ಡ್ ಚರ್ಚ್, ಬೇಸಿಕಲಿ ಫ್ರೆಂಚ್ ಟೈಮಲ್ಲಿ ಮಾಡಿರುವಂಥ ಚರ್ಚು. ಸೊ ಅದರದ್ದು ರೂಯಿನ್ಸ್ ಇದೆ. ಸೊ ಅಲ್ಲಿ ಸಾಕಷ್ಟು ಜನ, ಎಸ್ಪೆಷಲಿ ಬೈಕರ್ಸ್ ತುಂಬ ಜನ ಹೋಗ್ತಾರೆ. ಬಿಕಾಸ್ ಅಲ್ಲಿ ಒಳ್ಳೆ ಸಿನಿಮ್ಯಾಟಿಕ್ ವೀಡಿಯೋ ತೆಗಿಬೋದು ಆ್ಯಂಡ್ ಒಳ್ಳೆ ಫೋಟೋ ತೆಗಿಬೋದು ವಿತ್ ಬೈಕು. ಅದಕ್ಕೋಸ್ಕರ ಹೋಗ್ತಾರೆ. ಆ್ಯಂಡ್ ಆಲ್ಸೋ ಮೈಸೂರವ್ರಿಗೆ ಗೊತ್ತಿರುತ್ತೆ, ಸಾಕಷ್ಟು ಜನ ಮ್ಯಾಟ್ರಿಮೋನಿ ಪಿಕ್ಸು ಅವ್ರ ಪ್ರೀ ವೆಡ್ಡಿಂಗ್ ಶೂಟ್ಗೋಸ್ಕರನೂ ಹೋಗ್ತಾರೆ. ಸೊ ಹಂಗೆ ಹೋಗ್ತಾ ಹೋಗ್ತಾ ಯಾವುದೋ ಒಂದು ಟಾಪಿಕ್ ಡಿಸ್ಕಸ್ ಮಾಡೋಣ ಅಂತ ಬೇಸಿಕಲಿ ಇವಾಗ ಒಂದು ಟಾಪಿಕ್ ಡಿಸ್ಕಸ್ ಮಾಡೋಣ. ಸೊ ಟಾಪಿಕ್ ಬಂದುಬಿಟ್ಟು ಕ್ಯಾರೆಕ್ಟರ್ ವರ್ಸಸ್ ಕೇಪಬಿಲಿಟಿ. ಸೊ ಬೈಕಲ್ಲಿ ನೀವು ಈ ಎರಡು ಆಸ್ಪೆಕ್ಟ್ನ ಸಾಕಷ್ಟು ನೋಡ್ತೀರಾ. ಐ ನೋ ದೇರ್ ಆರ್ ಮೆನಿ ಆಸ್ಪೆಕ್ಟ್ ಇನ್ ದ ಬೈಕು ವಿಚ್ ನೀವು ಓವರಾಲ್ ಅದನ್ನು ನೀವು ಕ್ಯಾರೆಕ್ಟರ್ ಮತ್ತು ಕೇಪಬಿಲಿಟಿಯಲ್ಲಿ ನೀವು ಅದನ್ನು ಇನ್ಕ್ಲೂಡ್ ಮಾಡ್ಬೋದು ಆ್ಯಕ್ಚುಲಿ. ಸೊ ಆ್ಯಕ್ಚುಲಿ ಕ್ಯಾರೆಕ್ಟರ್ ಆ್ಯಂಡ್ ಕೇಪಬಿಲಿಟಿ ಏನು? ಬಿಕಾಸ್ ದಿಸ್ ಇಸ್ ಸಮಥಿಂಗ್ ನನ್ನ ಪ್ರಕಾರ ನೀವು ಸಾಕಷ್ಟು ವೀಡಿಯೋಸ್ ನೋಡ್ತಾ ಇದ್ದೀರೋ ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ ಕಂಪ್ಯಾರಿಸನ್ ನೋಡ್ತಿರೋ, ಈ ಆಸ್ಪೆಕ್ಟು ತುಂಬಾ ಕವರ್ ಆಗುತ್ತೆ. ಬಟ್ ಅದನ್ನು ಅನ್ನೋಯಿಂಗ್ಲಿ ನಿಮಗೆ ಗೊತ್ತಾಗಲ್ಲ. ಆ್ಯಂಡ್ ಮೆನಿ ಟೈಮ್ಸು ಇದನ್ನು ನೀವು ಬೈಕ್ ಮೇಕಿಂಗ್ ಡಿಸಿಷನಲ್ಲೂ ನೀವು ಇದನ್ನು ಕನ್ಸಿಡರ್ ಮಾಡ್ತೀರಾ. ಆ್ಯಂಡ್ ಸಮ್ಟೈಮ್ಸ್ ಇದನ್ನು ನೀವು ಈವನ್ ಇನ್ ಟರ್ಮ್ಸ್ ಆಫ್ ಓನರ್ಶಿಪ್ಪಲ್ಲೂ ಇದು ನೀವು ನೋಡ್ತೀರಾ. ಸೊ ಐ ನೋ ಕೆಲವರಿಗೆ ಇದು ಅರ್ಥ ಆಗಿರುತ್ತೆ, ರಿಂಗ್ ಆಗಿರುತ್ತೆ ಬೆಲ್ಸು ನಿಮ್ಮ ಮೈಂಡಲ್ಲಿ ಏನು ಕಂಪ್ಯಾರಿಸನ್ ಅಂತ. ಬಟ್ ನಾನು ನಿಮಗೆ ಫಸ್ಟಿಗೆ ಕ್ಲಾರಿಫೈ ಮಾಡಿಬಿಡ್ತೀನಿ ಮಿಸ್ಕನ್ಸೆಪ್ಷನು ಕ್ಯಾರೆಕ್ಟರ್ ಆ್ಯಂಡ್ ಕೇಪಬಿಲಿಟಿ ಬಗ್ಗೆ. ನಾನು ಈ ಟಾಪಿಕ್ ಏನು ಅಂತ ನಿಮಗೆ ಡೌಟ್ ಇದ್ದರೆ, ಕ್ಯಾರೆಕ್ಟರ್ ಆ್ಯಂಡ್ ಕೇಪಬಿಲಿಟಿ ಇಸ್ ನೀವು ಅಂದ್ಕೊಂಡಿರೋ ಥರ ನಾನು ಇಲ್ಲಿ ಬರೀ ಕ್ಯಾರೆಕ್ಟರ್ ಅಂದರೆ ಇಂಜಿನ್ ಕ್ಯಾರೆಕ್ಟರ್ ಅಂತ ಮಾತ್ರ ಅಂದ್ಕೋಬೇಡಿ. ಅವ್ರ ಕೇಪಬಿಲಿಟಿ ಅಂದರೆ ನಾನು ಸಿಟಿಯಲ್ಲಿ ಹೆಂಗೆ ಹೋಗುತ್ತೆ, ಟೂರಿಂಗಲ್ಲಿ ಹೆಂಗೆ ಹೋಗುತ್ತೆ ಆ್ಯಂಡ್ ಆಫ್ ರೋಡಲ್ಲಿ ಹೆಂಗೆ ಹೋಗುತ್ತೆ, ಅದು ಮಾತ್ರ ನಾನು ಇಲ್ಲಿ ಡಿಸ್ಕಸ್ ಮಾಡ್ತಾ ಇಲ್ಲ. ಕ್ಯಾರೆಕ್ಟರ್ ಆ್ಯಂಡ್ ಕೇಪಬಿಲಿಟಿ ನಿಮಗೆ ಸಿಂಪ್ಲಿ ಪುಟ್ ಫಾರ್ವರ್ಡ್ ನಾನು ಹೇಳೋದಾದರೆ, ಕ್ಯಾರೆಕ್ಟರ್ ಅಂದರೆ ಒಂದು ಇಮೋಷ್ನಲ್ ಆಸ್ಪೆಕ್ಟ್ ಆಫ್ ದ ಬೈಕು, ವೆರಾಸ್ ಕೇಪಬಿಲಿಟಿ ಅಂದರೆ ಐ ವುಡ್ ಸೇ ಒಂದು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಆಫ್ ದ ಬೈಕ್. ಸೊ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಕ್ಯಾರೆಕ್ಟರ್ ಅಂದರೆ ನೀವು ಅಂದ್ಕೊಂಡಿರೋ ಥರ ಎಸ್, ಇಂಜಿನ್ ಕ್ಯಾರೆಕ್ಟರ್ ಈಸ್ ಆಲ್ಸೋ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಅ ಬೈಕು. ಬಟ್ ಆಲ್ಸೋ ನೀವು ಕನ್ಸಿಡರ್ ಮಾಡಬೇಕು ದ ವೇ ಇಟ್ ಲುಕ್ಸ್. ಈಗ ನೋಡಿ, ನಾನು ದ ಸ್ಕ್ರಾಮ್ಲರ್ 400X ಕ್ಯಾರೆಕ್ಟರ್ ಅಂದರೆ ಇಟ್ ಈಸ್ ನಾಟ್ ಅಬೌಟ್ ಇಂಜಿನ್ನು ಮಾತ್ರ ಅಲ್ಲ, ಇಟ್ ಈಸ್ ಆಲ್ಸೋ ಅಬೌಟ್ ಯಾವ ಥರ ಇದು ಕಾಣುತ್ತೆ, ಯಾವ ಥರ ನಾನು ಈ ಗಾಡಿಯಲ್ಲಿ ಕೂತ್ಕೊಂಡಿದ್ದೀನಿ, ಯಾವ ಥರ ಈ ಗಾಡಿ ಹೋಗುತ್ತೆ, ಯಾವ ಥರ ಇದು ವೆನ್ ಥ್ರಾಟಲ್ ರಿಂಗ್ ಮಾಡಿದಾಗ ನನಗೆ ಫೀಲ್ ಕೊಡುತ್ತೆ, ಯಾವ ಥರ ಎಕ್ಸಾಸ್ಟ್ ಸೌಂಡ್ ಮಾಡುತ್ತೆ, ಯಾವ ಥರ ಆಕ್ಸಲ್ರೇಟ್ ಮಾಡುತ್ತೆ. ಆ್ಯಂಡ್ ತುಂಬ ಜನ ಅನ್ಕೋತಾರೆ ಕ್ಯಾರೆಕ್ಟರ್ ಅಂದರೆ ನಾವು ಯಾವಾಗಲೂ ಒಂದು ರೆಟ್ರೋ ಬೈಕ್ ಬಗ್ಗೆ ಮಾತ್ರ ಮಾತಾಡ್ತೀವಿ ಅಂತ. ಇಟ್ಸ್ ನಾಟ್ ನೆಸೆಸರಿ. ನೀವೊಂದು ಸ್ಪೋರ್ಟ್ಸ್ ಬೈಕ್ ಆಗಿರಲಿ, KTM ಡ್ಯೂಕ್ ಆಗಿರಲಿ, ಅದರಲ್ಲಿ ನಿಮ್ಗೆ ಯಾವ ಥರ ಹ್ಯಾಂಡ್ಲಿಂಗ್ ಕೊಡುತ್ತೆ, ಯಾವ ಥರ ಅದು ನಿಮಗೆ ಮಜಾ ಕೊಡುತ್ತೆ ಇನ್ ದ ಕಾರ್ನರ್ಸು, ಯಾವ ಥರ ನೀವು ಆಕ್ಸಲ್ರೇಟ್ ಮಾಡ್ತೀರಾ, ಯಾವ ಥರ ದಟ್ ಅಡ್ರಿನಲಿನ್ ರಶ್ ಫೀಲ್ ಮಾಡ್ತೀರಾ. ಆ್ಯಂಡ್ ಆಲ್ಸೋ ಅಡ್ವೆಂಚರ್ ಬೈಕ್ ಏನು ಕ್ಯಾರೆಕ್ಟರ್ ಇಲ್ಲ ಅಂತಲ್ಲ. ಅಡ್ವೆಂಚರ್ ಬೈಕ್ ಆಲ್ಸೋ ನೀವು ಹೈವೇಲಿ ಹೋಗಬೇಕಾದ್ರೆ ಯಾವ ಥರ ನೀವು ರಿಲ್ಯಾಕ್ಸ್ ಫೀಲ್ ಮಾಡ್ತೀರಾ, ಆಫ್ ರೋಡಲ್ಲಿ ಹೋಗಬೇಕಾದ್ರೆ ಇಟ್ ಈಸ್ ನಾಟ್ ಜಸ್ಟ್ ಅಬೌಟ್ ಬೈಕ್ ಯಾವ ಥರ ರೈಡ್ ಮಾಡುತ್ತೆ. ನೀವು ಬೈಕ್ ಜೊತೆ ವೆನ್ ಯು ಟೇಕ್ ಅ ಫೋಟೋ, ನೀವು ಒಂದು ಹಿಮಾಲಯನ್ ಜೊತೆ ಹಿಮಾಲಯದಲ್ಲಿ ಫೋಟೋ ತೆಗೆದಾಗ ಯಾವ ಥರ ನಿಮ್ಗೆ ಫೀಲ್ ಕೊಡುತ್ತೆ, ಅವ್ರು ಹಿಮಾಲಯಗೆ ಹೋಗ್ಬೋದು ಅಂತ ಅಸ್ಯೂಮ್ ಮಾಡ್ಕೊಂಡು ನಿಮ್ಗೆ ಖುಷಿ ಸಿಗುತ್ತೆ ನೋಡಿ, ಅದನ್ನು ನಾನು ಕ್ಯಾರೆಕ್ಟರ್ಗೆ ನೀವು ತರಬೇಕು. ಸೊ ಬೇಸಿಕಲಿ ಎವ್ರಿಥಿಂಗ್ ರಿಲೇಟೆಡ್ ಟು ದ ಇಮೋಷ್ನಲ್ ಆಸ್ಪೆಕ್ಟ್ ಆಫ್ ದ ಬೈಕು ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಬಟ್ ತುಂಬ ಜನ ಇನ್ನೊಂದು ಏನು ಅನ್ಕೋತಾರೆ ಅಂದರೆ, ಕ್ಯಾರೆಕ್ಟರು ಯಾರೋ ಒಬ್ಬ ಒಪಿನಿಯನ್ ಕೊಟ್ಬಿಟ್ರೆ ದಟ್ ಈಸ್ ಯೂನಿವರ್ಸಲ್ ಅಂತ ಅಂದ್ಕೊಂಡ್ಬಿಡ್ತಾರೆ. ಲೈಕ್ ನಾನೀಗ ಸ್ಕ್ರಾಮ್ಲರ್ ಬಗ್ಗೆ ಒಂದು ಏನೋ ಕ್ಯಾರೆಕ್ಟರ್ ಬಗ್ಗೆ ಹೇಳ್ಬಿಟ್ಟೆ, ಆ್ಯಂಡ್ ನಾನು ಇಂಜಿನ್ ಕ್ಯಾರೆಕ್ಟರ್ ಬಗ್ಗೆ ಎಷ್ಟೊಂದು ಸಲ ಹೇಳಿದ್ದೀನಿ, ಇದರಲ್ಲಿ ಅಷ್ಟೊಂದೇನು ಕ್ಯಾರೆಕ್ಟರ್ ನನಗೆ ಫೀಲ್ ಆಗಲ್ಲ ಇಂಜಿನಲ್ಲಿ ಅಂತ. ಇಟ್ ಈಸ್ ನಾಟ್ ನೆಸೆಸರಿ ನಿಮಗೆ ಫೀಲ್ ಆಗದೇ ಇರಬಾರ್ದು ಅಂತ. ಬಿಕಾಸ್ ನೀವು ಎಷ್ಟೊಂದು ಸ್ಪೋರ್ಟ್ಸ್ ಬೈಕ್ ಓಡಿಸ್ಕೊಂಡು ಸಡನ್ಲಿ ನೀವು
ಒಂದು ಸ್ಕ್ರಾಮ್ಲರ್ 400X ಓಡಿಸ್ತಾ ಇದ್ದೀರಾ ಆ್ಯಂಡ್ ಯು ಫೀಲ್ ದಟ್ ಓಕೆ ಇದರಲ್ಲಿ ಏನೋ ಒಂಥರ ಇಂಜಿನಲ್ಲಿ ಫೀಲ್ ಇದೆ ಅಂತ ನಂಗೆ ಅನ್ನಿಸ್ತಾ ಇದೆ ಅಂದರೆ ಮೇ ಬಿ ಯು ಆರ್ ರೈಟ್, ಬಿಕಾಸ್ ನಿಮ್ಮದು ಪರ್ಸ್ಪೆಕ್ಟಿವ್ ಡಿಫ್ರೆಂಟು. ಸೊ ಕ್ಯಾರೆಕ್ಟರ್ ಈಸ್ ಡಿಫೈನ್ಡ್ ಬೈ ಎವ್ರಿ ಪರ್ಸನ್ ಡಿಫ್ರೆಂಟ್ಲಿ. ಸೊ ಕ್ಯಾರೆಕ್ಟರ್ ಇಸ್ ಸಬ್ಜೆಕ್ಟಿವ್ ಬೇಸಿಕಲಿ ಟು ಪರ್ಸನು. ಯಾವತ್ತೂ ಒಬ್ಬ ಒಂದು ಬೈಕ್ದು ಕ್ಯಾರೆಕ್ಟರ್ನ ಎಕ್ಸಾಕ್ಟ್ಲಿ ಡಿಟರ್ಮಿನ್ ಮಾಡೋಕ್ಕಾಗಲ್ಲ. ದಿಸ್ ಇಸ್ ಸಮಥಿಂಗ್ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ದ್ಯಾಟ್ ಈಸ್ ದ ಥಿಂಗು. ಆ್ಯಂಡ್ ಕೇಪಬಿಲಿಟಿಗೆ ಬರೋದಾದರೆ ಮೊದಲೇ ಹೇಳಿದ್ದೀನಿ, ಇಟ್ ಈಸ್ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಆಫ್ ದ ಬೈಕ್. ಏನು ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಅಂದರೆ ಏನು ಅಂತ ಕೇಳ್ಬೋದು. ಸೊ ಬೇಸಿಕಲಿ ಹೌ ದ ಬೈಕ್ ಮ್ಯಾನೇಜಸ್ ವಿತ್ ಯು ಆರ್ ಯು ಮ್ಯಾನೇಜ್ ದ ಬೈಕ್. ಸೊ ಎರಡನ್ನೂ ನೀವು ಪ್ರಾಕ್ಟಿಕ್ಯಾಲಿಟಿ ಅಲ್ಲಿ ಕನ್ಸಿಡರ್ ಮಾಡ್ಬೋದು. ಸೊ ಆರ್ ದ ಕೇಪಬಿಲಿಟಿ ಆಫ್ ದ ಬೈಕ್ ಅಂತ ಕನ್ಸಿಡರ್ ಮಾಡ್ಬೋದು. ಬಿಕಾಸ್ ನೀವು ಯಾವ ಥರ ನೀವು ಸಿಟಿಯಲ್ಲಿ ಒಂದು ಬೈಕ್ನ ಮ್ಯಾನೇಜ್ ಮಾಡ್ತೀರಾ, ಯಾವ ಥರ ಅದನ್ನ ಟೂರಿಂಗಲ್ಲಿ ಮ್ಯಾನೇಜ್ ಮಾಡ್ತೀರಾ, ಯಾವ ಥರ ಆಫ್ ರೋಡಿಂಗಲ್ಲಿ ಮ್ಯಾನೇಜ್ ಮಾಡ್ತೀರಾ, ಯಾವ ಥರ ಆ ಬೈಕ್ದು ಸೀಟ್ ಹೈಟ್ ನಿಮಗೆ ಫೀಲ್ ಆಗುತ್ತೆ, ಯಾವ ಥರ ಅದು ಕಂಫರ್ಟ್ ಕೊಡುತ್ತೆ ನಿಮಗೆ, ಯಾವ ಥರ ಬೇಸಿಕಲಿ ನಿಮಗೆ ಮೇಂಟೆನೆನ್ಸ್ ಮಾಡೋಕ್ಕೆ ಅದು ಯು ಫೀಲ್ ಅಬೌಟ್ ಇಟ್ಟು. ಬೇಸಿಕಲಿ ಇಟ್ ಈಸ್ ಮೇಂಟೆನೆನ್ಸ್ ಅಂದರೆ ನಾಟ್ ಜಸ್ಟ್ ಅಬೌಟ್ ನೀವು ಸರ್ವಿಸ್ ಸೆಂಟರ್ಗೆ ಹೋಗೋದು ಮಾತ್ರ ಅಲ್ಲ. ಇಟ್ ಈಸ್ ಆಲ್ಸೋ ಅಬೌಟ್ ನೀವು ಚೈನ್ ಲೂಪ್ ಮಾಡಬೇಕಾದ್ರೆ, ನೀವು ಫ್ಯೂಲಿಂಗ್ ಮಾಡಬೇಕಾದ್ರೆ ನಿಮಗೆ ಮೈಲೇಜ್ ಎಷ್ಟು ಕೊಡುತ್ತೆ, ಆಲ್ ದಿಸ್ ಆಸ್ಪೆಕ್ಟ್ಸೂ ಮ್ಯಾಟರ್ ಆಗುತ್ತೆ ನಿಮಗೆ ವೆನ್ ಇಟ್ ಕಮ್ಸ್ ಟು ಕೇಪಬಿಲಿಟಿ. ಸೊ ಕೇಪಬಿಲಿಟಿ ಈಸ್ ಮೋರ್ ಅಬೌಟ್ ಯಾವ ಥರ ನೀವು ಒಂದು ಬೈಕ್ನ ಮ್ಯಾನೇಜ್ ಮಾಡ್ತೀರಾ. ಸೊ ದಟ್ ಈಸ್ ದ ಕೇಪಬಿಲಿಟಿ ಬೇಸಿಕಲಿ. ಸೊ ದಿಸ್ ಇಸ್ ದ ಬೇಸಿಕಲಿ ಐ ವುಡ್ ಸೇ ದ ಪ್ರಾಕ್ಟಿಕಲ್ ಆಸ್ಪೆಕ್ಟ್ ಆಫ್ ದ ಬೈಕ್. ಆ್ಯಂಡ್ ತುಂಬ ಜನ ಅಗೇನ್ ಸೇಮ್ ಥಿಂಗ್ ಐ ವುಡ್ ಸೇ ಕ್ಯಾರೆಕ್ಟರ್ ಅಟ್ಲೀಸ್ಟ್ ಜನ ಸಂಹೌ ಅನ್ಕೋತಾರೆ ಇದು ಪರ್ಸನ್ ಟು ಪರ್ಸನ್ ವೇರಿ ಆಗುತ್ತಂತ. ಬಟ್ ಕೇಪಬಿಲಿಟಿ ಐ ಸಿ ಅ ಲಾಟ್ ಆಫ್ ರಿವ್ಯೂಸು ತುಂಬ ಆರಾಮಾಗಿ ಹೇಳ್ಬಿಡ್ತಾರೆ, ದಿಸ್ ಈಸ್ ಅ ಗುಡ್ ಬೈಕ್, ದಿಸ್ ಈಸ್ ಅ ಬ್ಯಾಡ್ ಬೈಕ್, ದಿಸ್ ಈಸ್ ಗುಡ್ ಫಾರ್ ಟೂರಿಂಗ್, ದಿಸ್ ಇಸ್ ಬ್ಯಾಡ್ ಫಾರ್ ಟೂರಿಂಗು, ಸಿಟಿಯಲ್ಲಿ ಚೆನ್ನಾಗಿದೆ, ಆಫ್ ರೋಡಲ್ಲಿ ಚೆನ್ನಾಗಿದೆ. ಅಗೇನ್ ಇದೆಲ್ಲ ಅಗೇನ್ ನಮ್ಮ ಪರ್ಸ್ಪೆಕ್ಟಿವು. ಆ್ಯಂಡ್ ಅದಕ್ಕೆ ಬರ್ತೀನಿ ನಾನು ಏನಕ್ಕೆ ಆ ಥರ ಆಗುತ್ತೆ ಅಂತ. ಬಟ್ ದ ಥಿಂಗ್ ಈಸ್ ಕ್ಯಾರೆಕ್ಟರ್ ಥರನೇ ಕೇಪಬಿಲಿಟಿ ಕೂಡ ಇಟ್ ಈಸ್ ಸಬ್ಜೆಕ್ಟಿವ್ ಟು ಪರ್ಸನ್. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಒಬ್ಬ ಶಾರ್ಟ್ ರೈಡರ್ ಇದ್ದಾನೆ, ಅವನಿಗೆ ನೀವು ಹೋಗ್ಬಿಟ್ಟು ನಿಮಗೆ ಟೂರಿಂಗ್ ಮಾಡೋಕ್ಕೆ ಬೆಸ್ಟ್ ಬೈಕ್ ಬಂದು ಹಿಮಾಲಯನ್ ಅಂತ ಹೇಳ್ಬಿಡ್ತೀರಾ, ಓಕೆನಾ? ಓಕೆ, ಫಾರ್ ಹಿಮ್ ಹಿಮಾಲಯನ್ ಮೈಟ್ ಬಿ ದ ಬೆಸ್ಟ್ ಬೈಕ್. ಬಟ್ ದ ಥಿಂಗ್ ಈಸ್ ಅವನಿಗೆ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕೇಪಬಿಲಿಟಿ ಈಸ್ ಲುಕಿಂಗ್ ಔಟ್ ಈಸ್ ನನಗೆ ಆರಾಮಾಗಿ ಕೂತ್ಕೋಬೇಕು ಒಂದು. ಸೊ ನನಗೆ ಶಾರ್ಟ್ ಹೈಟ್ ಇರೋದು ಮೋರ್ ಇಂಪಾರ್ಟೆಂಟ್. ಫಾರ್ ಹಿಮ್ ಮೇ ಬಿ Meteor 350 ಮೈಟ್ ಬಿ ದ ಬೆಸ್ಟ್ ಟೂರಿಂಗ್ ಬೈಕ್ ಫಾರ್ ಹಿಮ್, ಬಿಕಾಸ್ ಅವನಿಗೆ ಸೀಟ್ ಹೈಟ್ ತುಂಬ ಮ್ಯಾಟರ್ ಆಗುತ್ತೆ. ಅವನಿಗೆ ನೀವು ಹೇಳ್ಬೋದು ನೀನು ಕಲಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ. ಬಟ್ ಈಸ್ ನಾಟ್ ಇಂಟ್ರೆಸ್ಟೆಡ್ ಗುರು. ಫಸ್ಟ್ ಅವನಿಗೆ ಒಂದು ಕಾನ್ಫಿಡೆನ್ಸ್ ಬರಬೇಕಲ್ಲಪ್ಪ, ಒಂದು ಓಡಿಸ್ಬೋದು ಅಂತ. ಸೊ ಅವ್ನು ಯಾವ ಥರ ಟೂರ್ ಮಾಡ್ತಾನೆ. ಸೊ ಅದರಿಂದ ನನ್ನ ಒಪಿನಿಯನಲ್ಲಿ ಕೇಪಬಿಲಿಟಿ, ಬಿಕಾಸ್ ರೈಡರು ತುಂಬ ಡಿಫ್ರೆಂಟ್ ಇರ್ತಾನೆ, ರೈಡಿಂಗ್ ಸ್ಟೈಲ್ ತುಂಬ ಡಿಫ್ರೆಂಟ್ ಇದೆ. ಈಗ ನನಗೆ ಒಂದು ರೆಟ್ರೋ ಬೈಕ್ ಇಷ್ಟ, ಇನ್ನೊಬ್ಬರಿಗೆ ಸ್ಪೋರ್ಟ್ಸ್ ಬೈಕ್ ಇಷ್ಟ, ಇನ್ನೊಬ್ಬರಿಗೆ ಅಡ್ವೆಂಚರ್ ಬೈಕ್ ಇಷ್ಟ. ಕೆಲವರು ದಪ್ಪಕ್ಕಿರ್ತಾರೆ, ಕೆಲವರು ಸಣ್ಣಕ್ಕಿರ್ತಾರೆ, ಕೆಲವರು ಉದ್ದಕ್ಕಿರ್ತಾರೆ, ಕೆಲವರು ಕುಳ್ಳಕ್ಕಿರ್ತಾರೆ. ಕೆಲವ್ರದ್ದು ರೈಡಿಂಗ್ ಕೇಪಬಿಲಿಟಿ ಜಾಸ್ತಿ ಆಗಿರುತ್ತೆ, ಅವರು ಎಷ್ಟೊಂದು ಕಡೆ ರೈಡ್ ಮಾಡಿರೋದ್ರಿಂದ ಅವ್ರದ್ದು ರೈಡಿಂಗ್ ಎಕ್ಸ್ಪೀರಿಯೆನ್ಸ್ ಜಾಸ್ತಿ ಇರುತ್ತೆ, ಸ್ಕಿಲ್ಸ್ ಜಾಸ್ತಿ ಇರುತ್ತೆ. ಸೊ ಬೇಸ್ಡ್ ಆನ್ ದಟ್ ಅವ್ರು ತೊಗೋಬೋದು. ಫಾರ್ ಎಕ್ಸಾಂಪಲ್ ಮೇ ಬಿ ನೀವು ಅನ್ಕೋಬೋದು ಶಾರ್ಟ್ ಹೈಟ್ ರೈಡರು ಹಿಮಾಲಯನ್ ತೊಗೊಳ್ಳೇಬಾರ್ದು ಅಂತ ಅಂದ್ಕೊಂಡ್ರು, ಅದು ತಪ್ಪು. ಬಿಕಾಸ್ ಎಷ್ಟೊಂದು ಜನ ಮೈಟ್ ಬಿ ಓಕೆ ವಿತ್ ಸೀಟ್ ಹೈಟ್ ನಂಗೆ ಏನು ಪ್ರಾಬ್ಲಮ್ ಇರೋರು, ನಂಗೆ ಕುಳ್ಳ ಇದ್ದರೂ ಪರವಾಗಿಲ್ಲ, ಐ ಕ್ಯಾನ್ ಮ್ಯಾನೇಜ್ ದ ಟಾಲ್ ಸೀಟ್ ಹೈಟು, ನನಗೆ ಕಂಫರ್ಟ್ ಮೋರ್ ಇಂಪಾರ್ಟೆಂಟ್ ಅಂದರೆ ಅವನಿಗೆ ಹಿಮಾಲಯನೂ ಓಕೆ ಅನಿಸ್ಬೋದು. ಸೊ ಕೇಪಬಿಲಿಟಿ ಆಲ್ಸೋ ಇಸ್ ಅ ವೆರಿ ಸಬ್ಜೆಕ್ಟಿವ್ ಆಸ್ಪೆಕ್ಟು. ಸೊ ಇದರಲ್ಲಿ ನಾನು ಫಸ್ಟೇ ಹೇಳ್ಬಿಡ್ತೀನಿ ಏನಕ್ಕೆ ಹಂಗಂದರೆ ನಾವು ಈ ಥರ ಹುಚ್ಚುಚ್ಚಂಗೆ ಒಪಿನಿಯನ್ ಕೊಡ್ತೀವಿ. ಹಾಗಾದರೆ ಯಾವ ಬೈಕ್ ಬಗ್ಗೆನೂ ಏನು ಒಪಿನಿಯನ್ ಕೊಡಬಾರ್ದಲ್ವ ಅಂತ ಕೇಳೋದಾದರೆ, ನನ್ನ ಒಪಿನಿಯನ್ಲಿ ಸುಮ್ಮನೆ ನಾನೀಗ ರಫ್ಲಿ ನಾನು ನಿಮ್ಗೆ ಹೇಳ್ತಾ ಇರೋದು ಇದೊಂದೇ ಥರ ಇದೆ ಅಂತ ಹೇಳ್ತಾ ಇಲ್ಲ, ಬಟ್ ರಫ್ಲಿ ದೇರ್ ಆರ್ 3 ಟೈಪ್ಸ್ ಆಫ್ ಬೈಕ್ಸು. ಸೊ ಫಸ್ಟ್ ಬೈಕ್ ಬಂದ್ಬಿಟ್ಟು ಮಾಸ್ ಬೈಕ್ಸು. ಸೊ ಮಾಸ್ ಬೈಕ್ ಅಂದರೆ ಏನು ಅಂದರೆ, ಮಾಸ್ ಬೈಕ್ ವಾಟ್ ಎವರ್ ಒಪಿನಿಯನ್ ನಾವು ಕೊಡ್ತೀವಿ ಜನರಲಿ, ಅದು ಮೆಜಾರಿಟಿ ಆಫ್ ದ ಪೀಪಲ್ಗೆ ಅದು ಸೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಹಿಮಾಲಯನು ಒಳ್ಳೆ ಟೂರಿಂಗ್ ಬೈಕ್ ಅಂತ ಹೇಳ್ತಾ ಇದ್ದೀವಿ ಅಂದರೆ, ಇಟ್ ಈಸ್ ಸೂಟಿಂಗ್ ಮೆಜಾರಿಟಿ ಆಫ್ ದ ಪೀಪಲ್. ಆ್ಯಂಡ್ ಮೆಜಾರಿಟಿ ಆಫ್ ದ ಪೀಪಲ್ ಹೂ ಆರ್ ಓನಿಂಗು ಆರ್ ಈವನ್ ಪ್ಲ್ಯಾನಿಂಗ್ ಟು ಬೈ, ಅವ್ರಿಗೆ ಅದೇ ಫೀಲ್ ಆಗುತ್ತೆ ದಟ್ ಓಕೆ ಇದ್ರದ್ದು ಕೇಪಬಿಲಿಟಿ ಆರ್ ಕ್ಯಾರೆಕ್ಟರ್ ಬಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲರಿಗೂ ಏನು ಅನಿಸುತ್ತೆ ಅದೇ ಥರನೇ ಈ ಬೈಕ್ ಇದೆ ಅಂತ ಮೆಜಾರಿಟಿ ಆಫ್ ದ ಪೀಪಲ್ ಹೇಳ್ಬೋದು. ಅದರಿಂದ ನಾವು ಅದ್ರ ಬಗ್ಗೆ ಒಪಿನಿಯನ್ ಕೊಟ್ಟರೆ ಮೆಜಾರಿಟಿ ಆಫ್ ದ ಟೈಮ್ಸ್ ಅದು ಕರೆಕ್ಟ್ ಆಗಿರುತ್ತೆ. ಬಟ್ ಇಟ್ ನಾಟ್ ನೆಸೆಸರಿ ಯಾವಾಗಲೂ ಕರೆಕ್ಟ್ ಆಗಿರುತ್ತೆ. ನಾನು ಆಲ್ರೆಡಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಹಿಮಾಲಯನ್ ಬಗ್ಗೆ. ಸೊ ಮೇ ಬಿ ಶಾರ್ಟ್ ಹೈಟ್ ರೈಡರ್ಗೆ ನಾವು ಹೇಳಿದ್ದು ಒಪಿನಿಯನು ಸೂಟ್ ಆಗೋಲ್ಲ. ಸೊ ಆ ಥರ ಇರಬೇಕಾದ್ರೆ ನೀವು ಡೆಫಿನೆಟ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಮಾಸ್ ಬೈಕ್ಸ್ ಬಗ್ಗೆ ನಾವು ಒಪಿನಿಯನ್ ಕೊಡಬೇಕಾದ್ರೆ ಇಟ್ ಈಸ್ ನಾಟ್ ನೆಸೆಸರಿ, ನಾವು ಹೇಳೋದು ಎಲ್ಲ ಕರೆಕ್ಟ್ ಅಲ್ಲ, ಬಟ್ ಮೋಸ್ಟ್ಲಿ ರಿಲೇಟೇಬಲು. ಅಂಡರ್ ರೇಟೆಡ್ ಬೈಕ್ಸ್ ಅಂತ ಒನ್ ಮೋರ್ ಕ್ಯಾಟಗರಿ. ಸೊ ಈ ಬೈಕ್ಸ್ ಏನಿರುತ್ತೆ ಅಂದರೆ ಯಾರಿಗೂ ಯಾವುದು ಕ್ಲಿಯರ್ ಒಪಿನಿಯನ್ ಇರೋಲ್ಲ. ಬಿಕಾಸ್ ಇದು ಬೈಕ್ಸು ತುಂಬ ಜನ ತೊಗೊಂಡಿದ್ದಾರೆ, ಅವ್ರು ತುಂಬ
ಐ ವುಡ್ ಸೇ ತೊಗೊಂಡಿದ್ರು ನಿಮ್ಗೆ ಗೊತ್ತಿರಲ್ಲ ಮೇ ಬಿ ಲೈಕ್ ಸ್ಕ್ರಾಮ್ 440 ಎಷ್ಟೊಂದು ಜನ ಅದನ್ನ ಟೂರಿಂಗ್ ಯೂಸ್ ಮಾಡ್ತಾರೆ. ರಾನಿನ್ನು, ಡಾಮಿನಾರು ಈ ಥರ ಗಾಡಿಗಳು ನೀವು ಅಲ್ಲಿ ಇಲ್ಲಿ ಕೇಳಿರ್ತೀರ ಜನ ತೊಗೊಂಡಿರೋದು ಅವ್ರ ಸೋಷಿಯಲ್ ಮೀಡಿಯಾದಲ್ಲಿ. ಬಟ್ ಇದ್ರದ್ದು ಕೇಪಬಿಲಿಟಿ ಆಗಿರಲಿ, ಕ್ಯಾರೆಕ್ಟರ್ ಬಗ್ಗೆ ಒಂದು ಕ್ಲಿಯರ್ ಡೆಫಿನಿಷನ್ ಅಂತ ಇರಲ್ಲ. ಬಿಕಾಸ್ ಎಕ್ಸಾಕ್ಟ್ಲಿ ಏನು ಪರ್ಪಸ್, ಏನಕ್ಕೋಸ್ಕರ ಯೂಸ್ ಮಾಡ್ತೀವಿ ಅಂತ ಹೇಳಲ್ಲ. ಬಟ್ ಸ್ಕ್ರಾಮ್ಲರ್ ನಿಮ್ಗೆ ಗೊತ್ತಿರೋ ಥರ ಸ್ವಲ್ಪ ಹೈಲೈಟೆಡ್ ಆಗಿರೋದ್ರಿಂದ ಮಾಸ್ ಬೈಕ್ ಆಗಿದೆ. ಬಟ್ ಸ್ಕ್ರಾಮ್ 440 ನಿಮಗೆ ಅಷ್ಟು ಹೈಲೈಟ್ ಇಲ್ಲ, ಯಾಕಂದ್ರೆ ಅಷ್ಟೊಂದು ಜನ ತೊಗೊಂಡಿಲ್ಲ, ಸ್ವಲ್ಪ ಜನ ತೊಗೊಂಡಿದ್ದಾರೆ. ಜನರಲಿ ಅವರು ಜಸ್ಟ್ ರೈಡ್ ರಿವ್ಯೂ ಮಾಡ್ಬಿಟ್ಟು ಹೇಳ್ಬಿಡ್ತಾರೆ ನಿಮ್ಗೆ ಹಿಂಗೆ ಅಂತ. ಸೊ ಇನ್ ದಿಸ್ ಒಪಿನಿಯನು ನೀವು ಸ್ವಲ್ಪ ಜಾಸ್ತಿ ಒಪಿನಿಯನ್ ಓನರ್ ಕಡೆಯಿಂದನೇ ಕೇಳಿಸ್ಕೊಳ್ಳಿ. ಇನ್ ಕೇಸ್ ನೀವು ಈ ಥರ ಬೈಕ್ಸ್ ಬಗ್ಗೆ ನೀವು ಏನಾದರೂ ಕ್ಯಾರೆಕ್ಟರು ಆರ್ ಇದ್ರದ್ದು ಕೇಪಬಿಲಿಟಿ ಬಗ್ಗೆ ಕೇಳಬೇಕಂತ, ಅಗೇನ್ ದಟ್ ಮೈಟ್ ನಾಟ್ ಬಿ ಯೂಸ್ಫುಲ್ ಫಾರ್ ಯು, ನೀವು ಅದೇ ಥರ ರಿಲೇಟೇಬಲ್ ಆಗಲ್ಲ. ಬಟ್ ರೀಸನ್ ಏನಕ್ಕೆ ಅಂದರೆ ಅದು ಅಂಡರ್ ರೇಟೆಡ್ ಆಗಿರುತ್ತೆ, ಅದಕ್ಕೋಸ್ಕರ ಮೇ ಬಿ ಅದು ನಮ್ಮದು ಒಪಿನಿಯನ್ ಕರೆಕ್ಟ್ ಆಗಿರಲ್ಲ. ಮೂರನೇ ಕೈಂಡ್ ಆಫ್ ಬೈಕ್ಸ್ ಆರ್ ಬ್ಯಾಡ್ ಬೈಕ್ಸು. ಐ ವುಡ್ ಸೇ ಈ ಥರ ತುಂಬ ಕಮ್ಮಿ ಇದೆ ಬೈಕ್ಸು. ನನ್ನ ಪ್ರಕಾರ 90% ಆಫ್ ದ ಬೈಕ್ಸ್ ಇಂಡಿಯನ್ ಮಾರ್ಕೆಟಲ್ಲಿರೋದು ಎಲ್ಲ ಒಳ್ಳೆ ಬೈಕ್ಸೇ. ಸೊ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ. ಬಟ್ ದ ಥಿಂಗ್ ಈಸ್, ಈ ಬ್ಯಾಡ್ ಬೈಕ್ಸ್ ಅಂದರೆ ಯಾವ ಥರ ಅಂದರೆ ಇದ್ರ ಬಗ್ಗೆ ಯಾವುದೂ ರಿಲೇಟೇಬಲ್ ಒಪಿನಿಯನ್ ಇಲ್ಲ. ಆ್ಯಂಡ್ ಏನು ಐ ವುಡ್ ಸೇ ಒಪಿನಿಯನ್ ಯಾರ್ದು ಮ್ಯಾಟರು ಆಗಲ್ಲ. ಬಿಕಾಸ್ ಸಮ್ಟೈಮ್ಸ್ ಆ ಬೈಕ್ ಚೆನ್ನಾಗೇ ಇರಲ್ಲ, ಅವ್ರು ಅದು ಜಾಸ್ತಿ ಓಡ್ತಾ ಇಲ್ಲ. ಎಕ್ಸಾಂಪಲು, ತುಂಬ ರೇರ್ ಎಕ್ಸಾಂಪಲ್ ನನಗೆ ಕೊಡ್ಬೋದು. ಇಸ್ ಕವಾಸಾಕಿ ಇತ್ತು W175. ಸೊ ಕವಾಸಾಕಿ ಅವರು ಅಮೇಸಿಂಗ್ ಬೈಕ್ಸ್ ಮಾಡ್ತಾರೆ, ನಿಮಗೆ ಗೊತ್ತು ಟಾಪ್ ಎಂಡಲ್ಲಿ ಯಾವ ಥರ ಬೈಕ್ಸ್ ಮಾಡ್ತಾರೆ ಅವರು. ಬಟ್ ಇಂಡಿಯನ್ ಮಾರ್ಕೆಟ್ಗೆ ಅದೇನೋ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ, ಐ ಡೋಂಟ್ ನೋ ವೈ. ಬಟ್ ಅಟ್ಲೀಸ್ಟ್ ಒಂದು ಬೈಕ್ ಚೆನ್ನಾಗಿ ತಂದಿದ್ದಾರೆ, KLX 230. ಬಟ್ ಜನರಲಿ ಐ ವುಡ್ ಸೇ ಅದರ್ ಬೈಕ್ಸ್ ಅವ್ರದ್ದು ಎಲ್ಲ ಇದೇ ಥರನೇ ಡಬ್ಬ ಲಾಂಚ್ ಮಾಡೋದು ಅಂತಾರೆ. W175 ಐ ವುಡ್ ಸೇ ನನಗೆ ಕೇಪಬಿಲಿಟಿನೂ ಏನೋ ನನಗಂತೂ ಅರ್ಥ ಆಗಿಲ್ಲ, ಅವ್ರು ಇಷ್ಟ ಇಲ್ಲ. ಆ್ಯಂಡ್ ಕ್ಯಾರೆಕ್ಟರೂ ಅರ್ಥ ಆಗಿಲ್ಲ ಗುರು, ನನಗೇನು ಇಷ್ಟ ಇಲ್ಲ. ಹಂಗಂತ ಯಾರಿಗೂ ಅರ್ಥ ಆಗಿಲ್ಲ ಅಂತಲ್ಲ, ಮೇ ಬಿ ದೇರ್ ಆರ್ ಸಮ್ ಓನರ್ಸು, ತುಂಬ ಸಣ್ಣ ಓನರ್ಸು ಹೂ ವಿಲ್ ಬಿ ಅಂಡರ್ಸ್ಟ್ಯಾಂಡಿಂಗ್ ದಟ್. ಬಟ್ ಅವ್ರಿಗೂ ನನಗೆ ಗೊತ್ತಿರೋಂಗೆ ಅದರದ್ದು ಕೇಪಬಿಲಿಟಿನೋ ಕ್ಯಾರೆಕ್ಟರ್ ಅರ್ಥ ಆಗಿರಲ್ಲ. ಐ ವುಡ್ ಸೇ ದೀಸ್ ಆರ್ ದ ಕೈಂಡ್ ಆಫ್ ಬೈಕ್ಸ್ ನೀವು ಇಗ್ನೋರ್ ಮಾಡ್ಬೋದು. ದೇರ್ ಆರ್ ಸಮ್ ಬೈಕ್ಸು, ಅದು ಐ ವುಡ್ ಸೇ ಬ್ರ್ಯಾಂಡೆಡ್ ಕಂಪನೀಸಿಂದ ಜನರಲಿ ಇರೋಲ್ಲ, ಸಣ್ಣ ಪುಟ್ಟ ಇರುತ್ತೆ. ಈ ಎಕ್ಸಾಂಪಲ್ FC ಹೇಳ್ತೀನಿ ನೋಡಿ, ಇತ್ತೀಚೆಗೆ ಬರೋಂಥ FC ವೆಹಿಕಲ್ಸು ತುಂಬ ಜನಕ್ಕೆ ದೇ ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ವೈ ಟು ಬೈ ದೆಮ್ ಆ್ಯಕ್ಚುಲಿ. ಸೊ ನನಗೂ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ನಾನು ಅದಕ್ಕೋಸ್ಕರ ಅದ್ರ ಬಗ್ಗೆ ವೀಡಿಯೋಸ್ ಮಾಡಿಲ್ಲ. ಬಟ್ ಒಂದು ಕಾಲದಲ್ಲಿ ಅದು ತುಂಬಾ ಪಾಪ್ಯುಲರ್ ಬೈಕ್ ಆಗಿತ್ತು FC ಆ್ಯಕ್ಚುಲಿ. ಈವನ್ ಜಿಕ್ಸರು ಅಷ್ಟೇ, 250. ಈಗ V-Storm ತುಂಬ ಜನ ತಗೋತಾರೆ. ಜಿಕ್ಸರ್ ಬಗ್ಗೆ ನನಗೆ ಒಪಿನಿಯನ್ ಕೊಡೋಕ್ಕಾಗಲ್ಲ. ಇಟ್ಸ್ ನಾಟ್ ಅ ಬ್ಯಾಡ್ ಬೈಕ್, ಬಟ್ ಅದ್ರ ಬಗ್ಗೆ ಏನೂ ಒಪಿನಿಯನ್ನೇ ಕ್ರಿಯೇಟ್ ಆಗಿಲ್ಲ. ಆ್ಯಂಡ್ ನಾನು ಕೊಟ್ಟರು ನನಗೆ ಅರ್ಥ ಆಗೋಲ್ಲ ಅದು. ಸೊ ಎನಿವೆ ಆ ಥರ ತುಂಬ ಬೈಕ್ಸ್ ಇದೆ, ತುಂಬ ಕಮ್ಮಿ ಬೈಕ್ಸ್ ಇದೆ ಅಂತ ಹೇಳ್ತೀನಿ, ತುಂಬ ಇಲ್ಲ, ಒಂದು 10% ಬೈಕ್ಸ್ ಇದೆ ಅಷ್ಟೇ. ಸೊ ಎನಿವೆ ಲೆಟ್ಸ್ ನೌ ಕನ್ಕ್ಲೂಡು. ಕ್ಯಾರೆಕ್ಟರ್ ಇಂಪಾರ್ಟೆಂಟಾ, ಕೇಪಬಿಲಿಟಿ ಇಂಪಾರ್ಟೆಂಟಾ? ಸೊ ಇದರಲ್ಲಿ ತುಂಬ ಜನ ಸಿಂಪ್ಲಿಸ್ಟಿಕ್ ಆನ್ಸರ್ ಕೊಟ್ಬಿಡ್ತಾರೆ ದ್ಯಾಟ್ ಎರಡೂ ಇಂಪಾರ್ಟೆಂಟು ಅಂತ. ಐ ಅಗ್ರಿ, ಎರಡೂ ಇಂಪಾರ್ಟೆಂಟೇ. ಬಟ್ ಮೆನಿ ಟೈಮ್ಸ್ ಏನಾಗುತ್ತೆ ಅಂದರೆ, ನೀವು ಬೈಕ್ ಚೂಸ್ ಮಾಡಬೇಕಾದ್ರೆ ನೀವು ಒಂದನ್ನೇ ಜಾಸ್ತಿ ನೋಡ್ತೀರಾ. ಐದರ್ ನೀವು ಕ್ಯಾರೆಕ್ಟರ್ ನೋಡ್ತೀರಾ, ಆರ್ ಕೇಪಬಿಲಿಟಿ ನೋಡ್ತೀರಾ. ಯಾವತ್ತೂ ಬರೀ ಒಂದೇ ನೋಡಲ್ಲ. ಸೊ ಒಂದೇ ನೋಡಲ್ಲ, ಆರ್ ಎರಡು ಓಕೆ, ಎರಡು ಈಕ್ವಲ್ ಆಗಿರಬೇಕಂತ. ಈಕ್ವಲ್ ಅಂದರೆ ಯಾವ ಥರ ನೋಡ್ತೀರಾ ನೀವು? ನಿಮಗೆ ಪೇಪರಲ್ಲಿ ಹೇಳೋಕ್ಕೆ ಚೆನ್ನಾಗಿರುತ್ತೆ, ಎರಡೂ ಇದೆ, ಕ್ಯಾರೆಕ್ಟರ್ ಇದೆ, ಕೇಪಬಿಲಿಟಿ ಇದೆ ಅಂತ. ಬಟ್ ರಿಯಲಿಸ್ಟಿಕಲಿ ಇಟ್ ಈಸ್ ನಾಟ್ ಟ್ರೂ. ಸೊ ಇಟ್ ಈಸ್ ಮೋರ್ ಲೈಕ್, ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿದ್ದಾರೆ, ಇಬ್ಬರು ಮಕ್ಕಳಿಗೆ ಪೇರೆಂಟ್ಸ್ ಇಷ್ಟ, ಬಟ್ ಒಂದು ಮಕ್ಕಳಿಗೆ ಡಿಫ್ರೆಂಟಾಗಿ ಟ್ರೀಟ್ ಮಾಡ್ತಾರೆ ಅವರು. ಮೇ ಬಿ ಒಬ್ಬನ್ನ ಸ್ವಲ್ಪ ಜಾಸ್ತಿ ಪ್ರೀತಿಯಲ್ಲಿ ಟ್ರೀಟ್ ಮಾಡ್ತಾನೆ, ಈ ಒಂದು ಇನ್ನೊಬ್ಬ ಮಗನೂ ಇಷ್ಟ, ಬಟ್ ಅವನ್ನ ಸ್ವಲ್ಪ ಜಾಸ್ತಿ ಹಚ್ಕೊಂಡಿರ್ತಾರೆ ತುಂಬ ಜನ. ಸೊ ಇದು ರಿಯಾಲಿಟಿ ಆ್ಯಕ್ಚುಲಿ. ಅದೇ ಥರ ಕೇಪಬಿಲಿಟಿ ಆ್ಯಂಡ್ ಕ್ಯಾರೆಕ್ಟರಲ್ಲಿ ಎರಡೂ ಇಷ್ಟ ಆಗಲ್ಲ ಜನರಲಿ. ನೆಕ್ಸ್ಟ್ ಇನ್ನೊಂದು ಸಿಂಪ್ಲಿಸ್ಟಿಕ್ ವ್ಯೂ ಇದೆ, ಎಸ್ಪೆಷಲಿ ಅಬೌಟ್ ಕ್ಯಾರೆಕ್ಟರ್ ಆ್ಯಂಡ್ ಕೇಪಬಿಲಿಟಿ ಇಸ್ ದ್ಯಾಟ್ ಯಾರಿಗೆ ನಂತರ ಫಾರ್ ಎಕ್ಸಾಂಪಲ್ ಕ್ಯಾಶುವಲ್ ರೈಡರ್ಸು ಅಪರೂಪಕ್ಕೆ ಓಡಿಸ್ತಾನೆ, ಆರ್ ಜನರಲಿ ರೆಟ್ರೋ ಬೈಕ್ ಎಂಥೂಸಿಯಾಸ್ಟ್ಗೆ ರಿಲೇಟ್ ಮಾಡ್ತಾರೆ. ದಟ್ ನಮ್ಮಂಥವ್ರಿಗೆ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆಂಟು, ಕೇಪಬಿಲಿಟಿ ಇಂಪಾರ್ಟೆಂಟ್ ಇಲ್ಲ. ಆ್ಯಂಡ್ ಯಾರು ತುಂಬ ಪರ್ಪಸ್ಫುಲ್ ಆಗಿರ್ತಾರೆ ನೋಡಿ, ತುಂಬ ಲಾಂಗ್ ಟೂರ್ ಮಾಡ್ತಾರೆ, ಅವ್ರಿಗೆಲ್ಲ ಕ್ಯಾರೆಕ್ಟರ್ ಇಂಪಾರ್ಟೆಂಟ್ ಇಲ್ಲ, ಕೇಪಬಿಲಿಟಿ ಇಂಪಾರ್ಟೆಂಟ್ ಅಂತ. ಇದು ದೊಡ್ಡ ರಾಂಗ್ ಮಿತ್ ನನ್ನ ಒಪಿನಿಯನಲ್ಲಿ. ಆ್ಯಂಡ್ ದಿಸ್ ಈಸ್ ಅ ವೆರಿ ಈಸಿ ಸಿಂಪ್ಲಿಸ್ಟಿಕ್ ವ್ಯೂ ನಿಮ್ಮದೆಲ್ಲ. ಎಸ್ಪೆಷಲಿ ಮೆನಿ ಟೈಮ್ಸ್ ರಿವ್ಯೂವರ್ಸ್ ಆ ಥರ ಯಾಕ್ತಾರೆ. ಬಟ್ ಐ ಮೀನ್ ನಾನು ಒಂದೆರಡು ಮೂರು ಸಲ ಹೇಳಿರ್ಬೋದು, ಸೊ ನನಗೂ ಭಯಕ್ಕೆ ಹೋಗ್ಬೇಡಿ. ಬಟ್ ದ ಥಿಂಗ್ ಇಸ್, ಏನಕ್ಕೆ ಈ ಥರ ವ್ಯೂ ಬರುತ್ತೆ ಆರ್ ಈ ಥರ ವ್ಯೂ ಮಾಡಬಾರ್ದು ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಏನಕ್ಕೆ ಅಂದರೆ, ಎಕ್ಸಾಂಪಲ್ ಕೊಡ್ತೀನಿ. ನಾನು ಈ ಸ್ಕ್ರಾಮ್ಲರ್ 400X ಬೈಕ್ನ ಬೈ ಮಾಡಿದಾಗ ಬರೀ ನನಗೆ ಕ್ಯಾರೆಕ್ಟರ್, ಬಿಕಾಸ್ ಇಟ್ ಲುಕ್ಸ್ ಲೈಕ್ ಅದು ಸ್ಕ್ರಾಮ್ಲರ್ 1200, ಸೊ ನೋಡೋಕ್ಕೆ ಚೆನ್ನಾಗಿದೆ, ಸ್ವಲ್ಪ ಪರವಾಗಿಲ್ಲ, ಸಿಂಗಲ್ ಸಿಲಿಂಡರ್ಗೆ ಒಂದು ಒಳ್ಳೆ ಎಕ್ಸಾಸ್ಟ್ ಸೌಂಡ್ ಇದೆ, ಆ್ಯಂಡ್ ದ ಫೀಲ್ ಇದೆ, ಎಲ್ಲ ಇದೆ. ಬಟ್ ಅದು ಒಂದೇ ರೀಸನ್ಗೆ ನಾನು ತೊಗೊಂಡಿರೋದು ಈ ಗಾಡಿನ. ದಿಸ್ ಈಸ್ ಆಲ್ಸೋ ಕನ್ವೀನಿಯೆಂಟ್ ಫಾರ್ ಮೀ ಇಫ್ ಐ ಆಮ್ ಕನ್ಸಿಡರಿಂಗ್ ಫಾರ್ ಟೂರಿಂಗು, ಆಫ್ ರೋಡಿಂಗ್ ಸ್ವಲ್ಪ ಮಾಡುತ್ತೆ. ಸೊ ಕೇಪಬಿಲಿಟಿನೂ ಚೆನ್ನಾಗಿದೆ. ಇದೇ ರೇಂಜಲ್ಲಿ ನಿಮಗೆ ಬೇರೆ ಸ್ಕ್ರಾಮ್ಲರ್ ನೋಡೋದಾದರೆ ಅದರದ್ದು ಐ ವುಡ್ ಸೇ ಕೇಪಬಿಲಿಟಿ ಎಲ್ಲೋ ಒಂದು ಲ್ಯಾಕಿಂಗ್ ಇದೆ. ಮೇ ಬಿ ಸ್ಕ್ರಾಮ್ 440ಯಲ್ಲಿ ನನಗೆ ಪವರ್ ಕಮ್ಮಿ ಅನಿಸ್ಬೋದು,
ಕೇಪಬಿಲಿಟಿ ಆಲ್ರೌಂಡ್ ಕೇಪಬಿಲಿಟಿ ಇದೆ, ಬಟ್ ಪವರ್ ಕಮ್ಮಿ ಅನಿಸ್ಬೋದು. ವೆರಾಸ್ ನಿಮಗೆ ರೇರ್ 650 ವಿಚ್ ಇಸ್ ಅ ಸ್ಕ್ರಾಮ್ಲರು ನೋಡೋಕ್ಕಂತೂ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ಇಟ್ ವಾಸ್ ಒನ್ ಆಫ್ ಮೈ ಫೇವ್ರೆಟ್ ಚಾಯ್ಸು. ಬಟ್ ದ ಪ್ರಾಬ್ಲಮ್ ಈಸ್ ಅದರದ್ದು ಕೇಪಬಿಲಿಟಿ ನಿಮಗೆ ಗೊತ್ತು, ರೇರ್ ಸಸ್ಪೆನ್ಷನ್ ಹಾರ್ಡ್ ಇದೆ, ಹೆವಿ ಆಗಿದೆ ಬೈಕು. ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿಬಿಟ್ಟು ಜನ ಬೈ ಮಾಡ್ತಾರೆ. ಇಟ್ಸ್ ನಾಟ್ ನೆಸೆಸರಿ ಬರೀ ಕ್ಯಾರೆಕ್ಟರ್ ಮಾತ್ರ ನೋಡ್ತೀವಂತ ಅಲ್ಲ. ಆ್ಯಂಡ್ ತುಂಬ ಜನ ಕೇಪಬಿಲಿಟಿ ವೈಸು ತುಂಬ ಜನ ಅನ್ಕೋತಾರೆ ದಟ್ ಕೇಪಬಿಲಿಟಿ ಮಾತ್ರ ಇದ್ದರೆ ಸಾಕಲ್ವಾ ಅಂತ ಅನ್ಕೋತಾರೆ. ಸೊ ಅದು ತಪ್ಪು. ತುಂಬ ಟೈಮು ನಿಮಗೆ ಟೂರಿಂಗ್ ಬೈಕ್ಸ್ ಅಂದರೆ ತುಂಬ ಜನ ಟೂರಿಂಗ್ ಮಾಡೋಕ್ಕೆ ಕ್ಯಾರೆಕ್ಟರ್ನೂ ನೋಡ್ತಾರೆ, ನಾಟ್ ನೆಸೆಸರಿ. ಅಂದರೆ ನಿಮಗೆ ಹಿಮಾಲಯನ್ ಆರಾಮಾಗಿ ಟೂರ್ ಮಾಡ್ಬೋದು ಅಂದ್ರೂ ತುಂಬ ಜನ ನಾನು ನೋಡಿದ್ದೀನಿ ಸೂಪರ್ ಮೀಟಿಯರಲ್ಲೂ ತುಂಬ ಜನ ಟೂರ್ ಮಾಡ್ತಾರೆ, ಲಾಂಗ್ ಟೂರ್ಸು. ಸೊ ನೀವು ಅದಕ್ಕೇನು ಹೇಳ್ತೀರಾ? ಆ್ಯಂಡ್ ತುಂಬ ಜನ ನೀವು ಹಿಮಾಲಯನ ತೊಗೊಂಡು ನಿಮ್ಮ ಪ್ರಕಾರ ಅಲ್ಲಿ ಹಿಮಾಲಯಕ್ಕೆ ಹೋಗಬೇಕು ಅಂತ, ಬಟ್ ಅವರು ಸಿಟಿಯಲ್ಲೇ ಓಡಾಡ್ತಾ ಇರ್ತಾರೆ. ಬೆಂಗಳೂರು ಸಿಟಿನೇ ಅವ್ರಿಗೆ ಹಿಮಾಲಯ ಥರ ಆಗಿಬಿಡುತ್ತೆ, ಅದೇ ದೊಡ್ಡ ಅಡ್ವೆಂಚರ್ ರೈಡು. ಸೊ ಆ ಥರ ಜನನೂ ಇದ್ದಾರೆ. ಸೊ ಯು ಕೆನಾಟ್ ಟೆಲ್ ಲೈಕ್ ಬರೀ ಕೇಪಬಿಲಿಟಿ ಮಾತ್ರ ಇಂಪಾರ್ಟೆಂಟ್, ಕ್ಯಾರೆಕ್ಟರ್ ಬೇಡವೇ ಬೇಡ ಅಂತಲೂ ಇಲ್ಲ. ಸೊ ಈ ಸಿಂಪ್ಲಿಸ್ಟಿಕ್ ಒಪಿನಿಯನು ತಪ್ಪು ನನ್ನ ಒಪಿನಿಯನಲ್ಲಿ. ಸೊ ವಾಟ್ ಈಸ್ ಮೈ ಒಪಿನಿಯನ್? ನನ್ನ ಒಪಿನಿಯನಲ್ಲಿ ತುಂಬಾ ಸಬ್ಜೆಕ್ಟಿವು, ತುಂಬಾ ಕಾಂಪ್ಲಿಕೇಟೆಡ್ ಮ್ಯಾಟರು. ನಾವು ಎಷ್ಟೇ ದೊಡ್ಡ ರಿವ್ಯೂವರ್ ಆಗಿದ್ರು, ನಾವು ಎಷ್ಟೇ ಗಾಡಿನ ಓಡಿಸಿದ್ರು, ನಾನು ಎಕ್ಸ್ಪರ್ಟ್ ಅಂತೂ ಅಲ್ಲ, ನಾನು ಮೊದಲೇ ಹೇಳಿದ್ದೀನಿ ನಾನು ಯಾವ ಕ್ಯಾಟಗರಿ ಅಂತ, ನಾನು ಎಂಥೂಸಿಯಾಸ್ಟ್ ಕ್ಯಾಟಗರಿ. ಬಟ್ ಸ್ಟಿಲ್ ಐ ವುಡ್ ಸೇ ತುಂಬಾ ಕಾಂಪ್ಲಿಕೇಟೆಡು, ಆನೆಸ್ಟ್ಲಿ ಹೇಳ್ತಾಯಿದ್ದೀನಿ. ತುಂಬಾ ಕಷ್ಟ ಆನೆಸ್ಟ್ಲಿ ಸ್ಪೀಕಿಂಗ್, ನಿಜ ಹೇಳಬೇಕಂದ್ರೆ ಡಿಟರ್ಮಿನ್ ಮಾಡೋದು. ಬಟ್ ನಂದು ಸಿಂಪ್ಲಿಸ್ಟಿಕ್ ಒಪಿನಿಯನ್ ಏನು ಅಂದರೆ, I would say if I have to choose between these two, I will choose the character of the bike. But ಕ್ಯಾರೆಕ್ಟರ್ ಅಂದರೆ ಬರೀ ಕ್ಯಾರೆಕ್ಟರ್ ಅಲ್ಲ, ಕೇಪಬಿಲಿಟಿನೂ ಬೇಕು. ಬಟ್ ಕ್ಯಾರೆಕ್ಟರ್ ಬಂದು 60% ಆಫ್ ಮೈ ರಿಕ್ವೈರ್ಮೆಂಟ್ ಇರುತ್ತೆ. ಬೈಯಿಂಗ್ ಡಿಸಿಷನಲ್ಲಾಗಿರಲಿ, ಓನರ್ಶಿಪ್ ಆಗಿರಲಿ, ಎರಡರಲ್ಲೂ ನನಗೆ ಕ್ಯಾರೆಕ್ಟರ್ 60% ತುಂಬಾ ಇಂಪಾರ್ಟೆಂಟು. ಆ್ಯಂಡ್ 40% ಇಂಪಾರ್ಟೆಂಟ್ ಬಂದ್ಬಿಟ್ಟು ವುಡ್ ಬಿ ದ ಕೇಪಬಿಲಿಟಿ. ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಲೈಕ್ ನೀವು ಫಾರ್ ಎಕ್ಸಾಂಪಲ್ ನೀವು ಟೂರಿಂಗ್ ಮಾಡಬೇಕು ಆ್ಯಂಡ್ ನಿಮ್ಮದು ಮೇನ್ ಫೋಕಸ್ ಇರೋದು ಅರೌಂಡ್ 800 to 900 ಕಿಲೋಮೀಟರ್ಸ್ ಟೂರಿಂಗು. ಸೊ ಈ ರೇಂಜಲ್ಲಿ ನೀವು ಬೈಕ್ಸ್ ನೋಡೋದಾದರೆ ಮೋಸ್ಟ್ಲಿ ಯು ವಿಲ್ ಬಿ ಕನ್ಸಿಡರಿಂಗ್ ಐದರ್ ಹಿಮಾಲಯನ್ 450 ಆರ್ ದ KTM 390 ಅಡ್ವೆಂಚರು. ಸೊ ನನ್ನ ಒಪಿನಿಯಲ್ಲಿ ಎಕ್ಸ್ ವರ್ಷನ್ ಅಲ್ಲ, ಎಸ್ ವರ್ಷನ್ ಅಂತಲೇ ಅಂದ್ಕೊಳ್ಳಿ. ಬಿಕಾಸ್ ಸಿಮಿಲರ್ ಆಗಿದೆ ಗಾಡಿ, ಬಟ್ ಎಸ್ ಕಾಸ್ಟ್ ವೈಸ್ ಡಿಫ್ರೆಂಟ್ ಆಗಿದೆ. ಬಟ್ ಏನೋ ನಿಮಗೆ ಪ್ರೈಸ್ ಇಸ್ ನಾಟ್ ಅ ಬಿಗ್ ಫ್ಯಾಕ್ಟರ್ ಅಂತ ಅಂದ್ಕೊಳ್ಳಿ. ಸೊ ಆ ಥರ ಇರಬೇಕಾದ್ರೆ ನೀವು ನನ್ನ ಒಪಿನಿಯನಲ್ಲಿ ಬರೀ ಕೇಪಬಿಲಿಟಿ ನೋಡೋದಾದರೆ ಐ ವುಡ್ ಸೇ ದ KTM 390 ಅಡ್ವೆಂಚರು ಪ್ರಾಪರ್ ಆಗಿದೆ. ಬಿಕಾಸ್ ಕ್ಯಾರೆಕ್ಟರು ಇದೆ, ಕ್ಯಾರೆಕ್ಟರೇ ಇಲ್ಲ ಅಂತಲ್ಲ, ನಿಮಗೆ ಫಾಸ್ಟಾಗಿ ಹೋಗುತ್ತೆ, ಒಂಥರ ಮಜಾ ಕೊಡುತ್ತೆ. KTMದು DNA ಇದೆ. ಬಟ್ ಆಲ್ಸೋ ನಿಮಗೆ ಕೇಪಬಿಲಿಟಿ ವೈಸ್ ನಿಮಗೆ ಒಂದು ಆಲ್ರೌಂಡರು, ಸಿಟಿಯಲ್ಲೂ ಆರಾಮಾಗಿ ಓಡಿಸ್ಬೋದು, ಟೂರಿಂಗು ಮಾಡ್ಬೋದು ಚೆನ್ನಾಗಿ. ಆ್ಯಂಡ್ ಮೇನ್ ಥಿಂಗ್ ನನಗನ್ಸುತ್ತೆ ಆಫ್ ರೋಡಿಂಗ್ ಕೇಪಬಿಲಿಟಿ ಸಖತ್ತಾಗಿದೆ ಅದರಲ್ಲಿ. ಬಟ್ ದ ಪ್ರಾಬ್ಲಮ್ ಏನು ಅಂದರೆ, ನಿಮಗೆ ಹಿಮಾಲಯನ್ನ ಲವ್ ಮಾಡೋರು ತುಂಬ ಜನ ಇದ್ದಾರೆ. ಸೊ ಹಿಮಾಲಯನ ಏನಕ್ಕೆ ಲವ್ ಮಾಡ್ತಾರೆ ಅಂದರೆ ಅವರು, ಇಟ್ಸ್ ನಾಟ್ ನೆಸೆಸರಿ ಬಿಕಾಸ್ ಆಫ್ ದ ಕೇಪಬಿಲಿಟಿ. ಎಸ್ ಕೇಪಬಿಲಿಟಿ ಚೆನ್ನಾಗಿದೆ ಇದರಲ್ಲಿ, ನೋ ಡೌಟ್, ಎರಡು ಒಳ್ಳೆ ಬೈಕೇನೆ. ಸೊ ಕೇಪಬಿಲಿಟಿ ನಾನು ಹೆಚ್ಚು ಕಮ್ಮಿ ಅಂತ ಹೇಳ್ತಾ ಇಲ್ಲ. ಸೊ ಮೇನ್ ಥಿಂಗ್ ನಾನು ಹೇಳ್ತಾ ಇರೋದು ಇಸ್ ದ ಫೀಲ್ ಅಬೌಟ್ ದ ಬೈಕ್. ಒಂದು ಹಿಮಾಲಯನ್ ಒಂದು ಕಲ್ಟ್ ಬೈಕ್, ನಿಮಗೆ ಗೊತ್ತಿರೋ ಥರ ಯಾವ ಥರ ಅದ್ರ ಬಗ್ಗೆ ಒಂದು ಹಿಮಾಲಯನ್ ತೊಗೊಂಡು ನೀವು ಹಿಮಾಲಯಕ್ಕೆ ಹೋದರೆ ಯಾವ ಥರ ಫೀಲ್ ಇರುತ್ತೆ ನಿಮಗೆ. ಐ ನೋ ಇಟ್ ವಿಲ್ ಏನೋ ಕಷ್ಟಪಟ್ಟು ನಿಮಗೆ ಓಡಿಸ್ಬೇಕಾಗತ್ತೆ ಅಂತ ಅಂದ್ಕೊಳ್ಳಿ. ಅದ್ರದ್ದು ವೆಯ್ಟ್ ಹೆವಿ ಆಗಿದೆ, ಆಬ್ವಿಯಸ್ಲಿ ಕ್ಲಚ್ಚು ಹಾರ್ಡಾಗಿದೆ, ಸೊ ಅದು ಇದೆ. ಆ್ಯಂಡ್ ನಿಮಗೆ ಗೊತ್ತು ಎಷ್ಟು ಆಕ್ಸೆಸರೀಸ್ ತೊಗೋಬೇಕು ಅದನ್ನ ಗಾಡಿ ತೊಗೊಂಡ್ರೆ. ಸೊ ಕೇಪಬಿಲಿಟಿಯಲ್ಲಿ ನಿಮಗೆ ಹೊಡೆತ ಬೀಳುತ್ತೆ ಅಲ್ಲಿ. ಬಟ್ ದ ಥಿಂಗ್ ಈಸ್ ದ ಫೀಲು. ಒನ್ಸ್ ನೀವು ಆ ಅಚೀವ್ಮೆಂಟ್ ಮಾಡಿದಾಗ ವಿಚ್ ಒನ್ ವಿಲ್ ಯು ಫೀಲ್ ಮೋರ್ ಬೆಟರ್ ಅಂತ ಕೇಳೋದಾದರೆ, ನನಗಂತೂ ಐ ವುಡ್ ಸೇ ದ ಹಿಮಾಲಯಕ್ಕೆ ಕರ್ಕೊಂಡು ಹೋಗೋಕ್ಕೆ ವಿಲ್ ಬಿ ಅ ಬೆಟರ್ ಬೈಕು ರಾದರ್ ದ್ಯಾನ್ ದ KTM 390. KTM 390 ಅಂದರೆ ಏನೋ ಒಂದು ಬೈಕಲ್ಲಿ ಹೋದೆ ನಂಗೆ ಆ ಜಾಗ ಹೋಗ್ಬಿಟ್ಟು ಅಚೀವ್ ಮಾಡಿದೆ ನಾನು. ಬಟ್ ಆ ಬೈಕ್ನ ಕರ್ಕೊಂಡು ಹೋಗಿ ದಟ್ ಫೀಲ್ ಸಿಗುತ್ತೆ ನೋಡಿ, ಅದು ನನಗೆ ಜಾಸ್ತಿ ಐ ವುಡ್ ಫೀಲ್ ಇನ್ ದ KTM 390 ಅಡ್ವೆಂಚರ್ಗಿಂತ ಹಿಮಾಲಯನಲ್ಲಿ ಜಾಸ್ತಿ ಫೀಲ್ ಆಗುತ್ತೆ ನನಗೆ. ಸೊ ದಟ್ ಈಸ್ ಮೈ ಒಪಿನಿಯನು. ಸೊ ಅಲ್ಲಿ ಐ ಥಿಂಕ್ ಕ್ಯಾರೆಕ್ಟರ್ ಮೋರ್ ಇಂಪಾರ್ಟೆಂಟ್ ಆಗುತ್ತೆ. ಹಂಗಂತ ಇಟ್ ಈಸ್ ನಾಟ್ ದಟ್ ನೀವು ಬರೀ ಕ್ಯಾರೆಕ್ಟರ್ ಮಾತ್ರ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಇಲ್ಲ. ಫಾರ್ ಎಕ್ಸಾಂಪಲ್ ಕೊಡ್ತೀನಿ, ನಿಮಗೆ ಕ್ರೂಸರ್ಸ್ ಅಂದರೆ ಇಷ್ಟ. ಬಟ್ ದ ಥಿಂಗ್ ಈಸ್ ನಿಮಗೆ ಒಂದು ಗಾಡಿ ಬೇಕು ಫಾರ್ ಟೂರಿಂಗು, ಓಕೆನಾ, ಟೂರಿಂಗ್ ಮಾಡೋಕ್ಕೆ ಗಾಡಿ ಬೇಕು. ಸೊ ನಿಮಗೆ ಕ್ಯಾರೆಕ್ಟರ್ ವೈಸು ಐ ಥಿಂಕ್ ಇಂಡಿಯನ್ ಮಾರ್ಕೆಟಲ್ಲಿ ಬೆಸ್ಟ್ ಅವೈಲೇಬಲ್ ಕ್ರೂಸರ್ ಇರೋದು. ಐ ಡೋಂಟ್ ನೋ ಬೇರೆ ಅದನ್ನು ಕ್ರೂಸರ್ ಅಂತ ಹೇಳ್ಬೋದು, ಮಾಸ್ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋದು ನಿಮಗೆ ಮೀಟಿಯರ್ 350, ಅದು ಬಿಟ್ಟರೆ ಸೂಪರ್ ಮೀಟಿಯರ್ 350. ಸೊ ಕ್ಯಾರೆಕ್ಟರ್ ವೈಸ್ ಯೋಚನೆ ಮಾಡೋದಾದರೆ ನನ್ನ ಪ್ರಕಾರ ಸೂಪರ್ ಮೀಟಿಯರ್ 650 ಇಸ್ ದ ಐ ವುಡ್ ಸೇ ದ ಬೆಸ್ಟ್ ಚಾಯ್ಸು. ಅಥೆಂಟಿಕ್ ಕ್ರೂಸರ್ ಸಿಗುತ್ತೆ ನಿಮಗೆ, ದಟ್ ವೈಬ್ ಸಿಗುತ್ತೆ ಟ್ವಿನ್ ಸಿಲಿಂಡರ್ ಇಂಜಿನಲ್ಲಿ, ದಟ್ ಹಾರ್ಲಿ ಥರನೇ ವೈಬು ನಿಮಗೆ. ಸೊ ಹಾರ್ಲಿಗಿಂತಲೂ ಬೆಟರ್ ಅಂತಲೇ ಹೇಳ್ತೀನಿ ಈ ಕಾಲದಲ್ಲಿ. ಸಕ್ಕತ್ತಾಗಿದೆ ನೋಡೋಕ್ಕಂತೂ. ದಟ್ ಕ್ಯಾರೆಕ್ಟರ್ ಬೇಕು ಅಂದರೆ ಯು ಹ್ಯಾವ್ ಟು ಗೋ ಫಾರ್ ದ ಸೂಪರ್ ಮೀಟಿಯರ್ 650. ಬಟ್ ನಿಮಗೆ ಟೂರಿಂಗೂ ಮಾಡಬೇಕು,
ಸೊ ಆ ಥರ ಇರಬೇಕಾದ್ರೆ ಮೀಟಿಯರ್ 350 ವುಡ್ ಬಿ ಬೆಟರ್ ಆಪ್ಷನ್, ಬಿಕಾಸ್ ಓವರ್ ಆಲ್ ಪ್ರಾಕ್ಟಿಕಾಲಿಟಿ ನಿಮಗೆ ಗ್ರೌಂಡ್ ಕ್ಲಿಯರೆನ್ಸ್ ಸ್ವಲ್ಪ ಬೆಟರ್ ಇದೆ ಅದರಲ್ಲಿ, ಸಸ್ಪೆನ್ಷನ್ ಸೆಟಪ್ ಸ್ವಲ್ಪ ಸ್ಲೈಟ್ಲಿ ಸಾಫ್ಟರ್ ಇದೆ, ಈಸಿ ಟು ಮ್ಯಾನೇಜ್ ಬೈಕು. ಸೊ ಆ ಥರ ನೀವು ಕನ್ಸಿಡರ್ ಮಾಡೋದಾದರೆ ದ ಮೀಟಿಯರ್ 350 ಬೆಟರ್. ಬಟ್ ಅಟ್ ದ ಸೇಮ್ ಟೈಮ್ ನೀವು ಯು ಆರ್ ನಾಟ್ ಲೂಸಿಂಗ್ ಆನ್ ದ ಕ್ಯಾರೆಕ್ಟರ್, ಬಿಕಾಸ್ ಅದೂ ಕ್ರೂಸರೇ. ಸೊ ನೀವು ಹೇಳ್ಬೋದು ಹಿಮಾಲಯನ್ ಬೆಟರ್ ಅಲ್ವಾ ಅಂದರೆ, ಅವನಿಗೆ ಹಿಮಾಲಯನ್ ಏನಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಈ ವಾಂಟ್ಸ್ ಟು ಹ್ಯಾವ್ ಅ ಕ್ರೂಸರ್, ಆ ಕ್ಯಾರೆಕ್ಟರ್ ಬೇಕು ಅಂತ. ಸೊ ಆ ಥರ ನೀವು ಬೈಕ್ನ ಬೈ ಮಾಡಬೇಕಾಗತ್ತೆ ಆರ್ ಓನ್ ಮಾಡಬೇಕಾಗತ್ತೆ. ಸೊ ಆವಾಗ ನಿಮಗೆ ಫೀಲ್ ಬೆಟರ್ ಇರ್ತದೆ. ಸೊ ದಟ್ ಈಸ್ ಮೈ ಐ ವುಡ್ ಸೇ ಒಪಿನಿಯನು. ಸೊ ಹೋಪ್ಫುಲಿ ನಿಮಗೆ ನನ್ನ ಒಪಿನಿಯನ್ ಇಷ್ಟ ಆಗಿರುತ್ತೋ ಆಗಿರಲ್ವೋ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ರಿಗಾರ್ಡಿಂಗ್ ನಿಮ್ಗೆ ಯಾವ್ದು ಇಷ್ಟ, ಕ್ಯಾರೆಕ್ಟರ್ ಇಷ್ಟನೋ ಆರ್ ಐ ವುಡ್ ಸೇ ದ ಕೇಪಬಿಲಿಟಿ, ನೀವು ಬೈಕ್ನ ಬೈ ಮಾಡೋದು ಯಾವುದ್ರ ಮೇಲೆ ಆರ್ ಬೈಕ್ನ ಓನ್ ಮಾಡೋದು ಯಾವುದ್ರ ಮೇಲೆ, ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ದಿಸ್ ಈಸ್ ಮೈ ಒಪಿನಿಯನ್. ಅಗೇನ್ ದಿಸ್ ಈಸ್ ಟೋಟಲಿ ನನ್ನ ಪರ್ಸ್ಪೆಕ್ಟಿವು. ಇಟ್ ಈಸ್ ನಾಟ್ ಅ ಯೂನಿವರ್ಸಲ್ ಪರ್ಸ್ಪೆಕ್ಟಿವ್ ನಾನು ಹೇಳ್ತಾ ಇರೋದು. ಅವ್ರು ಎಲ್ಲರೂ ಇದೇ ಥರ ಫಾಲೋ ಮಾಡಿ ಅಂತ ಹೇಳ್ತಾ ಇಲ್ಲ. ಮೇ ಬಿ ಸಮ್ ಪೀಪಲ್ ಕೇಪಬಿಲಿಟಿನ ಮೋರ್ ಇಂಪಾರ್ಟೆನ್ಸ್ ಕೊಡ್ತಾರೆ ಐ ವುಡ್ ಸೇ ದ ಕ್ಯಾರೆಕ್ಟರ್ ಮೇಲೆ. ಸೊ ದಟ್ ಈಸ್ ಆಲ್ಸೋ ಫೈನ್, ನಥಿಂಗ್ ರಾಂಗ್ ಇನ್ ದಟ್. ಬಟ್ ನಾನು ಆ ಥರ ಯೋಚನೆ ಮಾಡ್ತೀನಿ ಅಷ್ಟೇ. ಸೊ ದಟ್ ಈಸ್ ವಾಟ್ ಮೈ ಒಪಿನಿಯನು. ಸೊ ಹೋಪ್ಫುಲಿ ಐ ಹ್ಯಾವ್ ಒಂದು ರೈಸ್ಡ್ ನ್ಯೂ ಡಿಬೇಟು. ಸೊ ನೀವು ಆಬ್ವಿಯಸ್ಲಿ ನಿಮ್ಮ ಒಪಿನಿಯನ್ಸ್ನ ಕೊಡಿ ಆರ್ ನೀವು ವೀಡಿಯೋಸ್ ಮಾಡಿ ಇದ್ರ ಮೇಲೆ. ಸೊ ಥ್ಯಾಂಕ್ ಯು ವೆರಿ ಮಚ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಐ ಥಿಂಕ್ ಸ್ವಲ್ಪನೇ ಟೈಮ್ ಇದೆ, ಅರೌಂಡ್ 30 ಮಿನಿಟ್ಸ್ ಎಲ್ಲ ರೀಚ್ ಆಗ್ತೀನಿ. ಆ್ಯಂಡ್ ಅದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ಇತ್ತೀಚೆಗೆ ಶಾರ್ಟ್ಸೇ ಜಾಸ್ತಿ ಓಡ್ತಾ ಇದೆ ಲಾಂಗ್ ಫಾರ್ಮ್ಗಿಂತ ಏನೂ ಮಾಡೋಕ್ಕಾಗಲ್ಲ. ಓಕೆ, ಸೊ ಸಿ ಯು.